ಇವತ್ತು ರಾಜ್ಕುಮಾರ್ ಅವರ ದೊಡ್ಡ ಮೊಮ್ಮಗ ಷಣ್ಮುಗ ಅವರ ಸಿನಿಮಾ ರಿಲೀಸ್ ಆಗಿದೆ. ಕ್ರೌಡ್ ಕೂಡ ತುಂಬಾ ಇದೆ. ಅವರ ಕನಸು ಇವತ್ತು ಈಡೇರಿದೆ. ರಾಜ್ಕುಮಾರ್ ಅವರ ದೊಡ್ಡ ಮಗಳಾದ ಲಕ್ಷ್ಮಿ ಅಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಮಗನ ಕನಸು ಈಡೇರಿದಕ್ಕೆ ಅವ್ರು ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಇವತ್ತು ಇಷ್ಟೊಂದು ಕ್ರೌಡ್ ನೋಡ್ತಾ ಇದ್ದೀರಾ, ಮಗನ ಸಿನಿಮಾ ರಿಲೀಸ್ ಆಗಿದೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಅಮ್ಮ? ಖುಷಿ ಆಗ್ತಾ ಇದೆ. ಅಪ್ಪ ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತೆ ನನ್ನ ತಮ್ಮ ಪುನೀತ್ ಇದ್ದಿದ್ರು ಚೆನ್ನಾಗಿರ್ತಾ ಇತ್ತು. ಅವರು ಇನ್ನೇನು ಒಳ್ಳೇದು ಇದು ಹೇಳಿರೋರು, ಅವನಿಗೆ ಅವ್ರು ಇಷ್ಟವಾಗಿರುತ್ತೆ. ಏನಾರು ಹೇಳಿರೋ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿರೋರು, ಕರೆಕ್ಷನ್ ಮಾಡಿರೋರು, ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಪ್ರೋತ್ಸಾಹ ಮಾಡಿ. ಸಿನಿಮಾ ನೋಡಿದಾಗ ಮಗನ ಆಕ್ಟಿಂಗ್ ಬಗ್ಗೆ ನಿಮಗೆ ಏನ್ ಅನಿಸ್ತಾ? ಯಾಕಂದ್ರೆ ನೀವು ಕಲಾವಿದ ಕುಟುಂಬದಿಂದ ಬಂದವರು, ನಟನೆಯನ್ನ ನೋಡ್ಕೊಂಡ್ ಬಂದವರು, ಮಗನ ತೆರೆ ಮೇಲೆ ನೋಡಿದಾಗ ಏನ್ ಅನಿಸ್ತಮ್ಮ? ಖುಷಿ ಆಯಿತು. ಅವನ್ನ ತುಂಬ ಆಸೆ ಪಟ್ಟಿದ್ದ ಅವ್ನು ಆ್ಯಕ್ಟ್ ಮಾಡಬೇಕು, ನಮಗೆ ಗೊತ್ತಿರಲಿಲ್ಲ. ಆದರೆ ಮಾಡಿದ್ದಾನೆ, ತುಂಬ ಖುಷಿ ಆಯಿತು. ಇನ್ನು ಒಳ್ಳೊಳ್ಳೆ ಮೂವೀಸ್ ಬರಬೇಕು, ಅವನಿಗೆ ಆ್ಯಕ್ಟ್ ಮಾಡೋಕ್ಕೆ ಒಳ್ಳೊಳ್ಳೆ ಮೂವೀಸ್ ಬರಬೇಕು. ಅಂದ್ರೆ ಷಣ್ಮುಗ ಅವ್ರಿಗೆ ಸಿನಿಮಾಗ್ ಬರ್ಬೇಕು ಅಂತ ಆಸೆ ಇದ್ರು ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿರ್ಲಿಲ್ಲ. ಬಟ್ ಹೇಳ್ಕೊಂಡಾದ್ಮೇಲೆ ನೀವ್ ಯಾವ ತರ ರಿಯಾಕ್ಟ್ ಮಾಡಿದ್ರಿ? ಸ್ವಲ್ಪ ಆಶ್ಚರ್ಯ ಆಯಿತು. ಅವನು ಏನು ಯಾರ ಹತ್ರನೂ ಅಷ್ಟು ಬೆರೀತಿರ್ಲಿಲ್ಲ. ಅವ್ನಿಗೆ ಈ ಥರ ಒಂದು ಆಸೆ ಇದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಹೇಳ್ದ, ನಾವು ಈ ಥರ ಪಿಕ್ಚರ್ ಬಂದಿದೆ ಅಮ್ಮ, ಮಾಡಪ್ಪ, ನಿನಗೆ ಇಷ್ಟ ಬಂದರೆ ಮಾಡು, ಚೆನ್ನಾಗಿ ಮಾಡು ಅಷ್ಟೇ ಅಂತ ಹೇಳಿ. ಷಣ್ಮುಗ ಸರ್ ಸಿನಿಮಾಗ್ ಬರ್ಬೇಕು ಅಂತ ಅಂದಾಗ ನಿಮ್ ಸಪೋರ್ಟು, ಗೋವಿಂದ್ ಸರ್ ಸಪೋರ್ಟು ಇದ್ದೇ ಇರುತ್ತೆ. ಇಡೀ ಫ್ಯಾಮಿಲಿ ಸಪೋರ್ಟು, ಈಗ ಶಿವಣ್ಣನ್ ಸಪೋರ್ಟು, ಅಪ್ಪು ಸರ್ ಸಪೋರ್ಟು ಹೆಂಗಿತ್ತು? ಎಲ್ಲರೂ ಸಪೋರ್ಟ್. ಈ ಥರ ವಿಷಯ ಅಂದರೆ ನಮ್ಮ ಅಣ್ಣ ತಮ್ಮದರಿಂದೇ ಜರಿಯಲ್ಲ. ಅವರು ಕರೆಕ್ಟ್ ಮಾಡಿ, ನಿಮ್ಗೆ ಏನು ಇಷ್ಟ ಬರುತ್ತೆ ಅದು ಮಾಡು ಅಂತ. ಈಗ ಪೂರ್ಣಿಮಾ ಮ್ಯಾಮ್ ಬಂದು ಅವತ್ತು ಟ್ರೇಲರ್ ರಿಲೀಸ್, ಸಾಂಗ್ ರಿಲೀಸ್ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಷಣ್ಮುಗ ಸರ್ ಸಿನಿಮಾಗ್ ಬರ್ತೀವಿ ಅಂತ ಅಂದಾಗ ಮತ್ತೆ ಅವರಿಗೆ ಏನೆಲ್ಲ ಸಜೆಷನ್ ಏನಾದ್ರು ಕೊಟ್ರ? ಹೇಗಿತ್ತು? ಸಜೆಷನ್ಸ್ ಏನು ಕೊಡಲಿಲ್ಲ. ಮಾಡ್ತಿದ್ದ ಅವಳು ಖುಷಿ ಪಟ್ಲು. ನಿಂಗೆ ಇಂಥದ್ದೊಂದು ಆಸೆ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ ಮಾಡು ಅಂತ ಹೇಳಿದ್ರು. ಒಂದ್ ವೇಳೆ ಈಗ ಅಣ್ಣವ್ರು ಇದ್ದಿದ್ರೆ, ಅಪ್ಪಾಜಿ ಇದ್ದಿದ್ರೆ, ಷಣ್ಮುಗ ಸರ್ದು ನಟನೆ ನೋಡಿ ಏನ್ ಅಂತಿದ್ರು? ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ತುಂಬಾನೇ ಮಿಸ್ ಮಾಡ್ತಾ ಇದ್ವಿ. ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಅಪ್ಪು ಸರ್ ಇದ್ದಾಗ ಏನಾದ್ರು ಇವ್ರ ನಟನೆ ಬಗ್ಗೆ ಹೇಳ್ಕೊಂಡಿದ್ರ? ಅವ್ರ ಏನಾದ್ರು ಹೇಳಿದ್ರ? ಇಲ್ಲ, ಇರ್ಲಿಲ್ಲ. ಜಸ್ಟ್ 2 years ಬ್ಯಾಕ್ ಅವ್ರಿಗೆ ಪಿಕ್ಚರ್ ಬಂದಿದ್ದು ಕತೆ. ಅವನು ಇರಲಿಲ್ಲ. ಅವನಿಗೆ ಗೊತ್ತೇ ಇಲ್ಲ ಅವನಿಗೆ ಈ ಥರ ಒಂದು ಆಸೆ ಇದೆ ಅಂತ. ಅವನು ಎದ್ರುಕೊಂಬಿಟ್ಟು ಯಾರಿಗೂ ಹೇಳಿದ್ರು ಏನಂತಾರೋ ಏನು ಅಂತ ಅಂದ್ಬಿಟ್ಟು ಅವನ ಒಳಗೆ ಇಟ್ಕೊಂಡಿದ್ದ. ಅದೇನೋ ದೇವ್ರ ಆಶೀರ್ವಾದ ಅವನಿಗೆ, ಕಡ್ಬ ಅವ್ರ ಮೂಲದಿಂದ ಮತ್ತು ಪ್ರೊಡ್ಯೂಸರ್ ಮೂಲದಿಂದ ಅವನಿಗೆ ಕತೆ ಸಿಕ್ತು ಮಾಡಬೇಕು ಅಂತ. ಒಳ್ಳೇದಾಗಲಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸುನಾದ್ ರಾಜ್ ಅವರು ಹೊಸದಾಗಿ ಈಗ ತುಂಬ ದಿವಸದ ಮೇಲೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಒಳ್ಳೇದಾಗಲಿ. ಈಗ ಅಮ್ಮ, ತೆರೆ ಮೇಲೆ ನೋಡಿದಾಗ ಯಾಕಂದ್ರೆ ಒಬ್ಬ ಹೀರೋಗೆ ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ರಶ್ ಆದ್ರೆ ಗೆದ್ರು ಅಂತಾನೆ ಅರ್ಥ. ಸೊ ಈಗ ಅವರ ಸಿನಿಮಾಗೆ ನಿಮ್ ಸಪೋರ್ಟ್ ಹೇಗಿರುತ್ತೆ? ಅಂದ್ರೆ ಜನ ನೋಡಿದ ತಕ್ಷಣ ನಾವು ಹೇಳಕ್ಕಾಗಲ್ಲ. ಇನ್ನೂ ಹೋಗ್ಬೇಕಲ್ಲ, ಇದು ಫಸ್ಟ್ ಡೇ. ಒಳ್ಳೇದಾಗ್ಲಿ ಅಷ್ಟೇ, ನಾವೇನು ಹೇಳಕ್ಕಾಗಲ್ಲ. ಜನಗಳು ಹೇಳ್ಬೇಕು ಅಷ್ಟೇ. ನಾವೇನು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇದಿಷ್ಟು ಷಣ್ಮುಗ ಅವರ ತಾಯಿ ಲಕ್ಷ್ಮಿ ಅಮ್ಮ ಅವರ ಮಾತಾಗಿತ್ತು. ಮಗನ ಸಕ್ಸಸ್ ನೋಡಿ ಅವರು ಕೂಡ ಖುಷಿಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.